ಸರ್, ಕೋಲಾರ ಜಿಲ್ಲೆಗೆ ಸಚಿವ ಸ್ಥಾನ ಕೊಡಬೇಕು ಅಂದಾಗ 6 ಕ್ಷೇತ್ರಗಳಿದೆ. 6 ಕ್ಷೇತ್ರಗಳಲ್ಲಿ ಕೂಡ ಕೆ ಎಚ್ ಮುನಿಯಪ್ಪ ಅವರು ಇವತ್ತು ಈ ಕೋಲಾರ ಜಿಲ್ಲೆಯಲ್ಲಿ ನಂಜೇಗೌಡರಾಗ್ಬೋದು, ನಮ್ಮ ಎಸ್ ಎನ್ ನಾರಾಯಣಸ್ವಾಮಿ ಅವರಾಗ್ಬೋದು, ರೂಪಮ್ಮ ಅವರಾಗ್ಬೋದು, ಇಲ್ಲಿ ಕೊತ್ತೂರು ಮಂಜು ಆಗ್ಬೋದು, ಅನಿಲ್ ಅವರಾಗ್ಬೋದು, ನಜೀರ್ ಅಹ್ಮದ್ ಅವರಾಗ್ಬೋದು, ಈ ಹಿರಿಯ ನಾಯಕರಂಥ ರಮೇಶ್ ಕುಮಾರ್ ಆಗ್ಬೋದು, ಎಲ್ಲರೂ ಆದಿಯಾಗಿ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಯಾಕಂತ ಹೇಳಿದ್ರೆ ಯು ಟಿ ಖಾದರ್ ಅವರಿಂದ ಹಿಡಿದು ರಾಮಲಿಂಗಾರೆಡ್ಡಿ ಅವರಿಂದ ಹಿಡಿದು ಉಸ್ತುವಾರಿಗಳು ಅವಾಗಿಂದನು ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆ ರೀತಿಯಲ್ಲಿ ಆಗೋದು ಬೇಡ. ನಮ್ಮ ಪಕ್ಷದಲ್ಲಿ 4 ಜನ ಶಾಸಕರಿದ್ದಾರೆ. 4 ಜನದಲ್ಲಿ ಯಾರು ಕೊಟ್ಟರು ನಾವು ಅದನ್ನು ಜಿಲ್ಲಾ ಉಸ್ತುವಾರಿ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಸಚಿವರಾಗಿ ಕೊಟ್ಟರು ನಿಜವಾಗ್ಲೂ ಒಂದು ಅಭಿವೃದ್ಧಿ ಆಗೋದಕ್ಕೆ ಒಂದು ಕಾರಣ ಆಗುತ್ತೆ. ಇವತ್ತು ಕಾರಣ ಆಗೋದಕ್ಕೆ ದಲಿತರಿಗೆ ಕೊಡಬೇಕು ಅಂದಾಗ ಕೂಡ ಪಕ್ಷದಲ್ಲಿ ಇವತ್ತು ಎಸ್ ಎನ್ ನಾರಾಯಣಸ್ವಾಮಿ ಅವರಾಗ್ಬೋದು, ಮಹಿಳೆಯರ ಕೋಟಾದಿಂದ ರೂಪಾ ಶಶಿಧರ್ ಅವರಾಗ್ಬೋದು, ಇವತ್ತು ಅವರಿಬ್ಬರಿಗೂ ಸ್ಥಾನಮಾನ ಕೊಟ್ಟರೆ ಹಿರಿಯರಾದಂಥ ನಂಜೇಗೌಡರು ಇದ್ದಾರೆ. ಎಲ್ರಿಗೂ ಕೈ ಜೋಡಿಸಿ ಇವತ್ತು ಎಲ್ಲರೂ ರಮೇಶ್ ಕುಮಾರ್ ಆದಿಯಾಗಿ, ಕೆ ಎಚ್ ಮುನಿಯಪ್ಪರವರು ಆದಿಯಾಗಿ ಎಲ್ಲರೂ MLAಗಳ ಶಾಸಕರನ್ನ ಕೂಡಿಸ್ಕೊಂಡು ಯಾರಿಗೆ ಮಾಡಬೇಕು ಏನು ಅಂತೇಳಿ ನಿರ್ಧಾರ ಹೈಕಮಾಂಡ್ ಡಿಸಿಷನ್ ಕೊಡ್ತಾರೆ. ಆ ಹೈಕಮಾಂಡ್ ಏನು ಡಿಸಿಷನ್ ತೊಗೊತದೋ ಆ ಡಿಸಿಷನ್ಗೆ ನಾವೆಲ್ಲರೂ ಬದ್ಧವಾಗಿರ್ತೀರಿ. ಒಟ್ಟಾರೆ ಕೋಲಾರ ಜಿಲ್ಲೆಯಲ್ಲಿ ಉಸ್ತುವಾರಿ ಸಚಿವರು ಆಗಬೇಕು.